ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ತಮ್ಮ ಕೆಲಸದ ಮೇಲೆ ಯಾವ ಕೆಲಸಗಳಲ್ಲಿ ನಾನು ಉತ್ಕೃಷ್ಟತೆ ಇರುತ್ತೆ, ಯಾವ ಕೆಲಸಗಳು ಆಗಿ ಬರುತ್ತೆ, ಹಾಗೆ ನನಗೆ ಸರ್ಕಾರಿ ಯೋಗವಿದೆಯಾ? ಪ್ರತಿಯೊಬ್ಬರು ಕ್ವಶನ್. ಉದ್ಯೋಗಂ ಪುರುಷ ಲಕ್ಷಣಂ. ಪ್ರತಿಯೊಬ್ಬರು, ಈಗ ಮಹಿಳೆಯರು ಕೂಡ ಇವತ್ತಿನ ಜಗತ್ತಿನಲ್ಲಿ, ಕಾಂಪಿಟೇಟಿವ್ ಜಗತ್ತಿನಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಭಾಳ ವಿಶೇಷವಾಗಿರತಕ್ಕಂಥ ಪ್ರತಿನಿಧಿಯನ್ನು ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ಲೈಫ್ ನೀಡ್ ಆಗೇ ಥರ ಇದೆ. ಪ್ರತಿಯೊಬ್ಬರು ಕೂಡ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು, ಸುಖವಾಗಿರಬೇಕು, ಈ ಥರದ ಕೆಲಸಗಳಾಗಬೇಕು ಅಂತ. ಬಟ್ ಅಫ್ಕೋರ್ಸ್ ಜಾತಕದಲ್ಲಿ ಸರ್ಕಾರಿ ಯೋಗವಿದೆಯಾ? ಈಗ ಆಲ್ರೆಡಿ ಮಾಡಿದ್ದೆ, ಇನ್ನಷ್ಟು ಕೂಡ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೆ. ಯಾರ ಜಾತಕಕ್ಕೆ ಸರ್ಕಾರಿ ಯೋಗ ಲಭ್ಯ, ಇದನ್ನು ನೋಡ್ಕೋಬೇಕು. ಸುಮ್ಮನೆ ಅನ್ನೆಸಸರಿಯಾಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸರ್ಕಾರಿ ಯೋಗ ಇದೆ ಅಂತ ಸುಮ್ಮನೆ ಅನ್ನೆಸಸರಿಯಾಗಿ 35-40 ವರ್ಷದ ತನಕ ಕಾಲ ಕಳೆದು ಆಮೇಲೆ ಇತ್ಲಾಗ ಪ್ರೈವೇಟಾಗೂ ಸಿಗಲ್ಲ, ಇತ್ಲಾಗೆ ನಿಮಗೆ ಈ ಒಂದು ಸರ್ಕಾರದಲ್ಲೂ ಜಾಬ್ ಸಿಗಲ್ಲ. ಅಫ್ಕೋರ್ಸ್ IAS ಅಧಿಕಾರಿಗಳಾಗಿರ್ಬೋದು, KS ಅಧಿಕಾರಿಗಳಾಗಿರ್ಬೋದು, ಅಥವಾ IPS, ಮತ್ತೊಂದು ಸರ್ಕಾರಿ ಉದ್ಯೋಗವಿದೆಯಾ? ಯು ಮಸ್ಟ್ ಟ್ರೈ ಫಸ್ಟ್. ನೋಡಿ, ಒಂದು ಮಾತು ಹೇಳ್ತೀನಿ, ಯಾಕೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸಿಗುತ್ತೆ ಅನ್ನೋದು ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್ ಅನ್ನೋ ಜಾತಕ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. ಇದೆಯೋ ಇಲ್ಲವಾ ನೋಡಬೇಕು. ಯಾವ ಸಮಯದಲ್ಲಿದೆ, ದಶಾಭುಕ್ತಿಗಳೇಗಿದೆ, ದಶ ಯಾವುದು ನಡೀತಾ ಇದೆ, ಇಲ್ಲಿ ಕಾರಕ ಮೊದಲು ಗ್ರಹ ಆಗ್ತಕ್ಕಂಥದ್ದು ಸೂರ್ಯನ ಸ್ಥಾನಮಾನಗಳು ಹೇಗಿದೆ ಜಾತಕದಲ್ಲಿ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ನೋಡಿ, ನಿಮಗೆ ಸರ್ಕಾರಿ ಉದ್ಯೋಗವನ್ನು ಸಿಗಬೇಕಾದ್ರೆ ಈ ಒಂದು ಗ್ರಹಗಳ ಮುಖ್ಯ ಬಲಾನುಬಲಗಳು ಬೇಕೇ ಬೇಕಾಗುತ್ತೆ. ಯಾವ ರೀತಿ ಯಾವ ಜಾತಕಕ್ಕೆ ಸರ್ಕಾರಿ ಉದ್ಯೋಗ ಸಿಗುತ್ತೆ, ಸಾಧ್ಯವಾದರೆ ನಿಮ್ಮ ಜಾತಕವಿದ್ದರೆ ನೋಡ್ಕೊಳ್ಳಿ, ಅಥವಾ ಆದರೆ ನಕ್ಷತ್ರದ ಫಲಗಳನ್ನು ನೋಡಬೇಕಾಗುತ್ತೆ, ಆಯಾ ಸಂದರ್ಭಗಳನ್ನು, ದಶಾಭುಕ್ತಿಗಳನ್ನು ನೋಡಬೇಕಾಗುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಸೂರ್ಯ ಉಚ್ಚಸ್ಥಾನ ಅಂದರೆ ಮೇಷರಾಶಿಯಲ್ಲಿ, ಹಾಗೆ ಸೂರ್ಯ ಸ್ವಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ, ಹಾಗೆ ಸೂರ್ಯ ದಶಮ ಸ್ಥಾನದಲ್ಲಿ, ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಲಗ್ನದಿಂದ ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ, ಇದು ಸರ್ಕಾರಿ ಉದ್ಯೋಗಕ್ಕೆ ಬಹಳಷ್ಟು ಪ್ರೇರೇಪಣೆಯನ್ನು ಕೊಡುತ್ತೆ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಎಕ್ಸಾಂಪಲ್, ನಿಮಗೆ ಶನಿ ದಶ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ಶನಿ ಲಗ್ನದಿಂದ ದಶಮ ಸ್ಥಾನದಲ್ಲಿದ್ದು ಆ ನಕ್ಷತ್ರದಲ್ಲಿ ಕೂತಿರತಕ್ಕಂಥ ನಕ್ಷತ್ರಾಧಿಪತಿನೂ ದಶಮ ಸ್ಥಾನದಲ್ಲಿದ್ದಾಗ, ಆ ನಕ್ಷತ್ರಾಧಿಪತಿನೂ ದಶಮ ಸ್ಥಾನದ ಫಲಗಳನ್ನು ಕೊಡ್ತಾ ಇದ್ದಾನೆ ಎಂದಾಗ, ಆ ಒಂದು ದಶಾಭುಕ್ತಿಗಳೇ ನಡೀತಾ ಇದೆ ಎಂದಾಗ ನಿಮಗೆ ಸರ್ಕಾರಿ ಕೆಲಸ ಖಂಡಿತವಾಗಿರುತ್ತೆ. ಜೊತೆಗೆ ಇಲ್ಲಿ ಸೂರ್ಯನು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೂರ್ಯನ ಒಂದು ಸಂಯೋಗದಲ್ಲಿ ಇರಬೇಕಾಗ್ತದೆ. ಸೂರ್ಯನ ಸಂಯೋಗದಲ್ಲಿ ಕ್ರೂರಗ್ರಹಗಳಿದ್ದಾಗ ಅದು ವಂಚಿತರಾಗ್ಬಿಡ್ತಾರೆ ಕೆಲವೊಂದು ಸಾರಿ. ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾವಾಗ ಸೂರ್ಯನ, ನೋಡಿ, ಎಕ್ಸಾಂಪಲ್ ರಾಹುನೇ ಕೂತಿದೆ ಅಂದ್ಕೋಣ, ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ರಾಹು ಲಗ್ನದಿಂದ ದಶಮ ಸ್ಥಾನದಲ್ಲಿ ಅದೇ ದಶ ನಡೀತಾ ಇದೆ, ಸೂರ್ಯನೊಟ್ಟಿಗಿದ್ದಾರೆ. ಇಲ್ಲಿ ಸರ್ಕಾರಿ ಕೆಲಸವಿದೆಯಾ? ನಿಮಗೆ ಕ್ವಶನ್ ಮಾರ್ಕ್ ಬರ್ಬೋದು. ಈ ಸರ್ಕಾರಿ ಕೆಲಸ ಕೂತಿರ್ತಕ್ಕಂಥ ರಾಹುವಿನ ನಕ್ಷತ್ರದ ಅಧಿಪತಿ ಮೊದಲು ನಿಮಗೆ ಫಲಗಳನ್ನು ಕೊಡುತ್ತೆ. ಬರೇ ರಾಹು ದಶಮ ಸ್ಥಾನದಲ್ಲಿ ಕೂತಿದ್ದಾನೆ ಎಂದ ಕ್ಷಣಕ್ಕೆ ಕೊಡೋದಿಲ್ಲ. ಆ ನಕ್ಷತ್ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ದಶಮ ಸ್ಥಾನದ ಫಲಗಳನ್ನು ಕೊಡಬೇಕು. ಜೊತೆಗೆ ಸಬ್ಲಾರ್ಡ್ಸ್ ಕೂಡ ದಶಮ ಸ್ಥಾನದ ಫಲಗಳಲ್ಲಿ ಇರಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ನೀವು. ಸರ್ವೇ ಸಾಮಾನ್ಯವಾಗಿ ನೋಡಿ, ಸೂರ್ಯನೊಟ್ಟಿಗೆ ರಾಹು ಇದ್ದಾನೆ, ಸ್ವಲ್ಪ ಅವಕಾಶಗಳಿಂದ ವಂಚಿತವನ್ನಾಗಿ ಮಾಡುತ್ತೆ. ಯಾಕೆಂದರೆ ಅಲ್ಲಿ ಪಿತೃದೋಷ, ಆ ದೋಷಗಳು ಬಂದಾಗ ಭಾಗ್ಯ ಕೊರತೆಗಳುಂಟಾಗ್ತದೆ. ಇದಕ್ಕೆ ಸುಲಭವಾಗಿರ್ತಕ್ಕಂಥ, ನೀವು ಯಾರೇ ಜಾತಕವಲ್ಲ ಆಗಿರ್ಬೋದು, ಈ ಥರದ ಸಮಸ್ಯೆಗಳಿದ್ದಾಗ ಹಸುಗಳಿಗೆ ಭಾನುವಾರಗಳದ್ದು ಚಪಾತಿ ಕೊಡಬೇಕು, ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕೋಬೇಕು. ಹಾಗೆ
ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡ್ತಾ ಬರಬೇಕು. ಆಗ ಸ್ವಲ್ಪ ಸರ್ಕಾರಿ ಕೆಲಸ ಉದ್ಯೋಗಕ್ಕೆ ಬರ್ತದೆ. ಅದೇ ರೀತಿಯಾಗಿ ಜಾತಕದಲ್ಲಿ ನೋಡ್ತೇವೆ ನಾವು, ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ಯಾ ಅಂದರೆ ಕೃತಿಕಾ ನಕ್ಷತ್ರದಲ್ಲಿ, ಈ ಥರದ ನಕ್ಷತ್ರದಲ್ಲಿ ಕೂತಿರಬೇಕು. ಉತ್ತರಾಷಾಢ ನಕ್ಷತ್ರದಲ್ಲಿ ಜಾತಕದಲ್ಲಿ ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರದಲ್ಲಿ ಕೂರಬೇಕು. ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ಈ ರೀತಿಯಾದಂಥ ನಕ್ಷತ್ರ, ರೋಹಿಣಿ ನಕ್ಷತ್ರ, ಅಲ್ಲಿ ಶುದ್ಧತೆ ಇರಬೇಕು. ಆಗ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಆಯಾ ದಶಾಭುಕ್ತಿಗಳ ಕಾಲ, ಸೂರ್ಯ ದಶನೇ ನಡಿಬೇಕು ಅಂತ ಏನಿಲ್ಲ. ಕುಜದಶದಲ್ಲೂ ಸರ್ಕಾರಿ ಯೋಗ ಸಿಗ್ಬೋದು, ರಾಹು ದಶದಲ್ಲೂ, ಗುರುದಶದಲ್ಲೂ, ಯಾವುದೇ ದಶಾಭುಕ್ತಿಗಳಲ್ಲೂ ಕೂಡ ಸರ್ಕಾರಿ ಯೋಗವಿದೆಯಾ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 6ರ ಸ್ಥಾನದ ಫಲಗಳು ಬಹಳ ಮುಖ್ಯವಾಗುತ್ತೆ. ನಾವು ಕರ್ಮಸ್ಥಾನ ಅಂತ ನೋಡಿದ್ವಿ. ಅದೇ 6ರ ಸ್ಥಾನದ ಆಡಳಿತವನ್ನು ಮಾಡ್ತಕ್ಕಂಥ ಗ್ರಹ, ಆ ಒಂದು ಸ್ಥಾನಮಾನಗಳು ಕಸ್ಬಂತ ನೋಡ್ತೀವಿ. ಗ್ರಹದ ವೀಕ್ಷಣೆಗಳು, ಅವೆಲ್ಲ ವೀಕ್ಷಣೆ ಕರ್ಮಾನುಫಲ ಅಂತ ನೋಡ್ತೀವಿ. 6ರ ಅಧಿಪತಿ ದಶಗಳು, 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸಿಂಹ ಅಂದರೆ ಸೂರ್ಯನೊಟ್ಟಿಗೆ ಇದ್ದಾಗ, ಹಾಗೆ ಉಚ್ಚ ಸ್ಥಾನಗಳಲ್ಲಿ ಸಂಯೋಗವಿದ್ದಾಗ, ಹಾಗೆ ಸಿಂಹರಾಶಿಗಳಲ್ಲಿದ್ದಾಗ, ಸೂರ್ಯನ ದೃಷ್ಟಿ ದಶಮ ಸ್ಥಾನದ ಫಲಗಳಿದ್ದಾಗ ಖಂಡಿತವಾಗಿ ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಆಯಾ ದಶಾಭುಕ್ತಿಗಳ ಕಾಲ. ಇನ್ನೊಂದು ಯೋಚನೆ ಮಾಡಬೇಕು, 45 ಆಗಿದೆ, ಸರ್ಕಾರಿ ಉದ್ಯೋಗ ಸಿಗುತ್ತಾ ಈಗ? ಕ್ವಶನ್ ಮಾರ್ಕ್. ನಿಮಗೆ ಎಲಿಜಿಬಿಲಿಟಿ ಇದ್ದಾಗ ಮಾತ್ರ ಆ ಒಂದು ಕಾರ್ಯ ಅಂದರೆ ನಿಮಗೆ ಆ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಬಿಟ್ಟರೆ 45 ವರ್ಷ ಆಗುತ್ತೆ ಈಗ ಸರ್ಕಾರಿ ಉದ್ಯೋಗ, ಅದೇ ದಶಾಭುಕ್ತಿ ನಡೀತಿದೆ. ನೆವರ್. ಸಮಯ, ದಶಾಭುಕ್ತಿಗಳು ಬಹಳ ಮುಖ್ಯವಾಗಿ ಆಯಾ ಸಂದರ್ಭಗಳಲ್ಲಿ ನಡೆದಾಗ ಮಾತ್ರ ನಿಮಗೆ ಲಭ್ಯವಾಗೋದು ಸತ್ಯ. ಆದರೆ ಸರ್ಕಾರಿ ಉದ್ಯೋಗನೇ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಇದ್ದರೆ ಹೋಗಿ, ಇಲ್ಲಾಂದರೆ ಅದನ್ನು ಬಿಟ್ಟು ಬೇರೆ ಪಾರ್ಟ್ ವರ್ಕ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅನ್ನೆಸಸರಿಯಾಗಿ ತಾವು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್, ನಾವು ಏನೋ ಇಂಜಿನಿಯರು, ಡಾಕ್ಟರ್ ಓದ್ತಿದ್ದೀನ, AS ಆಗಬೇಕು ಅಂತ ಓದ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ, ಇಲ್ಲಿ ಈ ಹುದ್ದೆನೂ ಹೋಯ್ತು, ಆ ಹುದ್ದೆನೂ ಹೊರಟೋಗ್ತದೆ. ಬಿ ಕಾನ್ಸಂಟ್ರೇಟ್. ಫಸ್ಟು ನಿಮ್ಮಲ್ಲಿ ಇದೆಯಾ ಒಮ್ಮೆ ನೋಡ್ಕೊಳ್ಳಿ. ನಿಮಗೋಸ್ಕರ ವಿಶೇಷವಾಗಿರತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತೀನಿ. ನಮ್ಮ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ನಿಮ್ಮ ಜಾತಕದ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಸರ್ಕಾರಿ ಉದ್ಯೋಗವಿದೆಯಾ ಇಲ್ಲವಾ, ಇವೆರಡೇ ಕ್ವಶನ್. ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.